ಅಲ್ಲಿ ಬರ್ತಾ ಇರುವಂಥ ಹೆಣ್ಮಕ್ಳನ್ನ ಅಂದರೆ ಸಣ್ಣ ಹೆಣ್ಣು ಮಕ್ಕಳು ಬಂದರೆ ಅಲ್ಲೇ ಬಿಟ್ಟು ಹೋಗ್ಬೇಕಿತ್ತು. ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಅಂದರೆ ಎಷ್ಟೋ ದಿನ ಅತ್ಯಾಚಾರ ಮಾಡಿ ನಂತರ ತಂದು ಹಾಕಿರೋ ಜಾಗ ಈ ನದಿ ಬದಿ, ಅದನ್ನು ತೋರಿಸ್ತೀವಿ ನಿಮಗೆಲ್ಲ. ಇವರಿಗೇನ ಉಳಿದವರು ಆಹಾರ ಸೇವನೆ ಮಾಡುವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ತಿಂತಾ ಇರೋದು. ನಮ್ಮವ್ರು ಕೇಳಿದ್ರೆ ಸಾಲದ ಅಂತ ಒಂದು ಮಾತನ್ನು ಹೇಳಿ ಅಲ್ಲೇ ಅವ್ರು ನೋಡೋದು ಸಾಯಿಸಿ ಅಲ್ಲೇ ಅವ್ರು ಸುಟ್ಟಾಕಿದ್ದಾರೆ. ಇಂಥ ಪಾಪಿಗಳು ಅವ್ರನ್ನೆಲ್ಲ ಇಲ್ಲಿಂದ ಓಡಿಸಿ ಎಲ್ಲೆಲ್ಲೋ ಇದ್ದಾರೆ ಅವರು. ಅಂದರೆ ಯಾವುದೇ ಅವರಿಗೊಂದು ಭೂಮಿ ಆಗಲಿ, ಒಂದು ಇರಲಿಕ್ಕೆ ಮನೆ ಆಗಲಿ, ಅವರೊಬ್ಬರ ವಿದ್ಯಾಭ್ಯಾಸ ಯಾವುದೂ ಇಲ್ಲ. ಏನಾದರೂ ಸೌಜನ್ಯ 12 ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಏನಾದರೂ ಒಂದು ಕ್ರಮಗೊಂಡಿದ್ದಾರ? BJP ಅವರಷ್ಟೇ, ಕಾಂಗ್ರೆಸ್ ಎಲ್ಲ ಒಂದು. ಅದಕ್ಕೋಸ್ಕರ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ಎಲ್ಲರೂ ನಮಸ್ತೆ. ಈ ಒಂದು ರಸ್ತೆ ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಕಡೆ ಹೋಗೋ ರಸ್ತೆ ಇದು. ಈ ರಸ್ತೆಯಲ್ಲಿ ಧರ್ಮಸ್ಥಳದಿಂದ ಒಂದು 4 ಕಿಲೋಮೀಟ್ರು ಸುಬ್ರಹ್ಮಣ್ಯ ಕಡೆ ಬರ್ತಾ ಇರುವಾಗ ಬೋಳಿಯಾರ್ ಒಂದು ಜಾಸ್ತಿ ಐತೆ. 1987ರಲ್ಲಿ ಈ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳು ಪ್ರಭಾವಿ ವ್ಯಕ್ತಿಗಳು. ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ರಾಜ್ಯಕ್ಕೆ ಕೇಳಿದಕ್ಕೆ ಪದ್ಮಲತಾ ಅವರ ಅಪ್ಪ ರಾಜ್ಯಕ್ಕೆ ಕೇಳಿದಕ್ಕೆ ಪದ್ಮಲತಾ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ, ಅಪಹರಣ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ತಂದೆ ಹಾಕಿರೋ ಜಾಗವನ್ನು ತೋರಿಸ್ತಾ ಇದ್ದೀವಿ. ಈ ಅತ್ಯಾಚಾರ ಈ ಹಿಂದೆ ಅಲ್ಲಿ ಬರ್ತಾ ಇರುವಂಥ ಹೆಣ್ಮಕ್ಳನ್ನ ಅಂದರೆ ಸಣ್ಣ ಹೆಣ್ಣು ಮಕ್ಕಳು ಬಂದರೆ ಅಲ್ಲೇ ಬಿಟ್ಟು ಹೋಗ್ಬೇಕಿತ್ತು. ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಅದು ಒಂದೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ, ಇವಾಗ ನಮ್ಮ ಮಗಳನ್ನು ಬಿಟ್ಟು ಬಂದಿದ್ದೀವಿ ಅಂತ. ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡೋದೇ ಕೆಲಸ ಆಗಿತ್ತು ಇವರಿಗೆ. ಅದರಲ್ಲಿ ಒಂದು ನನ್ನ ಕುಟುಂಬದ ಪದ್ಮಲತಾ. ಅವ್ರನ್ನ ಕಡಿಮೆ ಅಂದ್ರೆ 50 ದಿನ ಆದರೂ, ಅಂದರೆ ಎಷ್ಟೋ ದಿನ ಅತ್ಯಾಚಾರ ಮಾಡಿ ನಂತರ ತಂದು ಹಾಕಿರೋ ಜಾಗ ಈ ನದಿ ಬದಿ, ಅದನ್ನು ತೋರಿಸ್ತೀವಿ ನಿಮಗೆಲ್ಲ. ಬನ್ನಿ. ಇವದರ ಪಕ್ಕದಲ್ಲಿ ದೊಡ್ಡದೊಂದು ಹೋಟ್ಲ್ ಕಟ್ಟಿದ್ದಾರೆ ನದಿ ಬದಿಯಲ್ಲಿ. ಅದರ ಪಕ್ಕ ಈ ಹಳೆಯ ರಸ್ತೆ ಇದೆ. ಇಲ್ಲಿ ಹಳೆಯ ರಸ್ತೆ, ಈ ರಸ್ತೆ ಒಂದು ಹಳೆಯ ರಸ್ತೆ ಇತ್ತು. ಈ ರಸ್ತೆಯ ಪಕ್ಕದಲ್ಲಿ ನದಿಯ ತೋರಿಸ್ಕೊಡ್ತೀವಿ ಎಲ್ಲಿ ಅಂತ ಏನಂತ. ಅಲ್ಲಿ ಅವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದ ಆ ತಾಯಿಯವರು ನನಗೆ ತೋರಿಸ್ಕೊಟ್ಟಿರೋದು ಇದು. ಹಳೆ ಬ್ರಿಡ್ಜು, ಹಳೆಯ ಸೇತುವೆ, ನದಿ ಕಟ್ಟ ಸೇತುವೆ ಪಕ್ಕ ಅಲ್ಲಿ ಕಲ್ಲಂತೆ. ಈ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ. ಆ ಕಲ್ಲು ಪಕ್ಕದಲ್ಲಿ ತಂದು ಇಟ್ಬಿಟ್ಟಿರೋದಂತ. ಲಾಸ್ಟಿಗೆ ತುಂಬ ದಿನ ನಂತರ ಮನೆಯವ್ರಿಗೆ ಗೊತ್ತಾಗಿರೋದು. ಬಂದು ನೋಡ್ಯಾನ. ಆಮೇಲೆ ಏನೋ ಮಾತ್ರ ಸಿಕ್ಕಿತು. ಅದನ್ನೆಲ್ಲ ಅದರಿಂದಲೇ ಒಂದು ಅಂತ್ಯಕ್ರಿಯೆ ಮಾಡಿರೋದು. ಈ ಅತ್ಯಾಚಾರಿಗಳು ಇದೊಂದಲ್ಲ, ನಾವು ಹೇಳ್ತಾ ಇದೀವಲ್ಲ, ಸಾವಿರಾರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ತಿಂದ ಕಠೋರಿಗಳು, ಬಕಾಸುರರು ಅಂತ ಹೇಳ್ಬೋದು ಇವರಿಗೇನ ಉಳಿದವರು ಆಹಾರ ಸೇವನೆ ಮಾಡುವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ತಿಂತಾ ಇರೋದು. ಈ ಒಂದು ಸೌಜನ್ಯ ಪ್ರಕರಣದಿಂದಾಗಿ ಇವತ್ತು ಇವರ ಇಡೀ ಮುಖವಾಡವನ್ನೇ ಕಳಚಿ ಹಾಕ್ತಾ ಇದ್ದಾರೆ. ಆ ಸೌಜನ್ಯ ಒಂದು ದೇವಿ ರೂಪವನ್ನು ತಾಳಿ ಅಣ್ಣಪ್ಪ ಸ್ವಾಮಿ, ನಮ್ಮ ನಾಡಿನ ಎಲ್ಲ ದೇವತೆ ಎದ್ದು ನಿಂತು ಇವರ ಮುಖವಾಡ ಕಳಚಿ ಹಾಕ್ತಾ ಇರೋದು. ಇಲ್ಲ ಯಾವುದೇ ರೀತಿಯಲ್ಲೂ ಕಳಚಿ ಹಾಕ್ತಾರೆ. ಅಂದರೆ ದುಡ್ಡಿನ ಪ್ರಭಾವ ಒಂದು ಕಡೆಯಿಂದ, ರಾಜಕೀಯ ಪ್ರಭಾವ, ಅಧಿಕಾರಿಯ ಪ್ರಭಾವ, ಎಲ್ಲ ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ ಇವರು. ಇರೋದು ಇವಾಗ ನಮ್ಮ ಆ ಜನ ನೊಂದವರು ಹಾಗೂ ಇವರ ಈ ಕ್ರೂರತೆಯನ್ನು ಕಂಡು ನೊಂದು ಅಂಥವ್ರಿಗೆ ಮುಂದೆ ಬರ್ತಾ ಇದ್ದಾರೆ. ಇವಾಗ ಕೆಲವೊಂದು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, ಅಲ್ಲ ನಮ್ಮ ಸಂಚಾರಿ ಸ್ಟುಡಿಯೋಲ್ಲೂ ನೋಡ್ತಾ ಇರ್ಬೋದು, ಯಾವ ರೀತಿಯಲ್ಲಿ ಜನರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತ. ಹಳೆ ಕಾಲದಲ್ಲಿ ಇವರು ಯಾವ ರೀತಿಯಲ್ಲಿ ಇದ್ದರು ಅದನ್ನೆಲ್ಲವನ್ನು ಇವಾಗ ಜನರು ಬಾಯಿ ಬಿಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋರು ಅವರ ದಿಟ್ಟತನದಿಂದ ನಿಂತು ಇಂಥ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕೊಲೆಗಡುಕರು, ಅತ್ಯಾಚಾರಿಗಳು, ಉಗ್ರಾಮಿಗಳಂತ ಹೇಳ್ಬೋದು. ದೇಶದ ಉಗ್ರಾಮಿಗಳು, ದೊಡ್ಡ ಉಗ್ರಾಮಿಗಳು ಇವರು. ಇವರ ವಿರುದ್ಧ ತೊಡೆತಟ್ಟಿ ನಿಂತು ಕೆಲಸ ಮಾಡೋದಕ್ಕೆ ಇವತ್ತು ಸತ್ಯವನ್ನು ಒಂದೊಂದನ್ನು ಹೊರಗೆ ಹಾಕ್ತಾ ಇದ್ದೀವಿ. ಅದರಿಂದಲೇ ಇವತ್ತು ನಾವೆಲ್ಲ ಈ ಒಂದು ಧೈರ್ಯವಾಗಿ ಇಲ್ಲಿ ನಿಂತು ಇಲ್ಲಿ ಆಗಿರುವಂಥ ಎಲ್ಲಿ ತಂದಾಕಿರೋದು ಏನಂತ ನಮಗೆ ಗೊತ್ತಾಗಿರೋದು.
ನಮಗೆ ಹೇಳಲಿಕ್ಕೆ ಮುಂದೆ ಬರ್ತಾ ಇರೋದು. ಇಲ್ಲಾರು ಯಾರೊಬ್ಬರು ಬರ್ತಾರಲ್ಲ, ಇವರ ಸುದ್ದಿ ಎತ್ತಿರ ಸಾಕು, ಈ ಪ್ರದೇಶದಲ್ಲಿ ಯಾರಾದರೂ ಇವರ ವಿರುದ್ಧವಾಗಿ ಮಾತಾಡಿ ಸಾಕು ಕರ್ಕೊಂಡು ಹೋಗ್ತಾ ಇದ್ರು, ಹೊಡಿತಾ ಇದ್ರು, ಕೊಲೆ ಮಾಡ್ತಾ ಇದ್ರು. ನಿಮ್ಮಿಂದನೇ ಹೇಳಿದ್ದೀನಿ, ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರ್ ಅವರು ಸಾಲ ಕೊಡ್ತಾ ಇದ್ರು. ಈ ಗ್ರಾಮಾಭಿವೃದ್ಧಿ ಯೋಜನೆಯವರು ಹೇಳ್ತಾ ಇದ್ರು ಸಾಲ ಕೊಡಬೇಡಿ, ನಾವು ಕೊಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಬ್ಯಾಂಕ್ ಮ್ಯಾನೇಜರ್ ಅವರ ಹೆಂಡತಿಯನ್ನೇ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ನೊಂದು ಲಾಸ್ಟ್ಗೆ ಅವರು ಆತ್ಮಹತ್ಯೆ ಮಾಡಿದರು. ಲಾಸ್ಟ್ಗೆ ಅವರು ಬಂದು, ಅವರ ಗಂಡ ಬಂದು ಬ್ಯಾಂಕ್ ಮ್ಯಾನೇಜರು ಇಲ್ಲಿ ದೊಡ್ಡವರಿಗೆ ಹೇಳಲಿಕ್ಕೆ ಬಂದರೆ, ನಮ್ಮವ್ರು ಕೇಳಿದ್ರೆ ಸಾಲದ ಅಂತ ಒಂದು ಮಾತನ್ನು ಹೇಳಿ ಅಲ್ಲೇ ಅವ್ರು ನೋಡೋದು ಸಾಯಿಸಿ ಅಲ್ಲೇ ಅವರು ಸುಟ್ಟಾಕಿದ್ದಾರೆ. ಇಂಥ ಪಾಪಿಗಳು ಇವರ ಸತ್ತರೆ ಇವರ ಏನವನ್ನೇನಾದ್ರು ಒಂದು ಬಂಡೆ ಮೇಲೆ ತಗೊಂಡು ಇಟ್ಟರೆ ಬಂಡೆ ಸಮೇತ ಬರ್ನಾಗಿ ಹೋಗುತ್ತೆ. ಬಂಡೆ ಸಮೇತ ಬರ್ನಾಗಿ ಹೋಗುತ್ತೆ. ನೀರು ಯಾಕೆ, ನೀರು ಸಮೇತ ಅದು ಅಷ್ಟೇ ಕಲುಷದ ವಿಷ ಆಗುತ್ತೆ. ಅಂಥ ನೀಚರು ಇವರು. ಇಸ್ಲಾಮಿ ಯಾರಿಗೂ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇವತ್ತು ಮಾತಾಡ್ತೇವೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದೀವಿ. ಇವರ ಇದೇ ಜಾಗದಲ್ಲಿ ಎಷ್ಟೋ ಮನೆಗಳಿತ್ತು, ಮುಳಿಕಾರ್ ಅಂತೇಳಿ. ಈ ಮುಳಿಕಾರ್ ಈ ಪ್ರದೇಶ ಆ ಕಡೆನೇ ಮುಳಿಕಾರ್ ಅಂತೇಳಿ. ಆ ಮುಳಿಕಾರ್ನ ಒಂದು 10-15 ಕುಟುಂಬವ್ರನ್ನು, ಅದು ಕೆಳವರ್ಗದ ಸಮುದಾಯದವರು, ಅವ್ರನ್ನೆಲ್ಲ ಇಲ್ಲಿಂದ ಓಡಿಸಿ ಎಲ್ಲೆಲ್ಲೋ ಇದ್ದಾರೆ ಅವರು. ಅಂದರೆ ಯಾವುದೇ ಅವರಿಗೆ ಒಂದು ಭೂಮಿ ಆಗಲಿ, ಒಂದು ಇರಲಿಕ್ಕೆ ಮನೆ ಆಗಲಿ, ಅವರೊಬ್ಬರ ವಿದ್ಯಾಭ್ಯಾಸ ಯಾವುದೂ ಇಲ್ಲ. ದೇಶವನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅವಾರ್ಡ್ ತಗೊಳ್ತಾ ಇದ್ದಾರೆ. ಏನೋ ಅಭಿವೃದ್ಧಿ ಮಾಡಿದ್ವಿ ಅಂತೇಳಿ ಸರ್ಕಾರ ದುಡ್ಡನ್ನು ತಂದಾಕಿ ಅಭಿವೃದ್ಧಿ ಮಾಡುತ್ತಾ ತಾನು ಹೆಸರು ಗಳಿಸ್ತಾ ಇರೋದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮೊನ್ನೆ ನಾಗರಹೊಳೆಗೆ 5 ಕೋಟಿಯನ್ನು ಕೊಟ್ಟಿದ್ದೀವಿ ಅಂತ, ಅಲ್ಲಿ 5 ಕೋಟಿ ಕೊಟ್ಟರೆ ಇಲ್ಲಿ ಒಂದು ಟ್ಯಾಂಕ್ ಕಟ್ಟಿ ಅವರ ಹತ್ರ ನೀರು ತಗೊಳ್ಳಿ 100 ಕೋಟಿ ಅಂತ ತಂದು ಹಾಕಿದ್ದಾರೆ. ಅದು ಸರ್ಕಾರದ ದುಡ್ಡು. ನಾವು ಅರ್ಥ ಮಾಡ್ಕೊಂಡು, ಅಂದರೆ ಅದರಲ್ಲಿ ಒಂದು 5% ಆಗಿರ್ಬೋದು ಅವರು ಅಲ್ಲಿ ಹಾಕಿರೋದು. ಈ ರೀತಿಯಲ್ಲಿ ಜನರನ್ನು, ಧರ್ಮಸ್ಥಳ ಗ್ರಾಮಕ್ಕೆ ಬರುವಂಥ ಭಕ್ತರನ್ನು ಮರಳು ಮಾಡಿಸ್ತಾ, ಸಂಪಾದನೆ ಮಾಡುತ್ತಾ, ಒಂದು ಧರ್ಮಸ್ಥಳ ದೇವಸ್ಥಾನ ಧರ್ಮದ ದೇವಸ್ಥಾನ ಅಲ್ಲ, ಒಂದು ಬಿಸಿನೆಸ್ ಸೆಂಟರ್ ಆಗಿ ಮಾಡ್ಕೊಂಡಿದ್ದಾರೆ ಅವರು. ಪ್ರತಿಯೊಂದನ್ನು ನೋಡ್ಬೋದು. ಗಣಿಗಾರಿಕೆ ಇದೆ, ಏನೋ ದೊಡ್ಡ ದೊಡ್ಡ ಶೋರೂಮ್ಗಳಿದೆ, ಎಜುಕೇಷನು, ಆಸ್ಪತ್ರೆ, ಇವರ ಇಲ್ಲದ ವ್ಯವಸ್ಥೆ ಯಾವುದೂ ಇಲ್ಲ. ಯಾವುದೋ ಎಜುಕೇಷನ್ ಎಲ್ಲ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀರಿ, ಎಲ್ಲರೂ ಎಜುಕೇಷನ್ ಕೊಡಿಸ್ತಾರೆ. ಯಾರಿಗಾದರೂ ಫ್ರೀಯಾಗಿ ಎಜುಕೇಷನು ಇಲ್ಲ ಒಂದು ಹಾಸ್ಟೆಲ್ ವ್ಯವಸ್ಥೆ, ಒಂದು ಆಸ್ಪತ್ರೆ ವ್ಯವಸ್ಥೆ ಕೊಟ್ಟಿರೋದೇನೋ ಇದೆಯಾ? ಏನೋ ತೋರಿಸ್ಕೊಡ್ತೀರಾ? ಇದೆಲ್ಲ ಮಾಡಿರೋದು ಇವರೇನು ಬೆವರು ಸುರಿಸಿ ಅಲ್ಲ, ಇಲ್ಲ ಇವರ ಕುಟುಂಬದಿಂದ ಏನು ತಂದು ಮಾಡಿರೋದಲ್ಲ. ಇದೆಲ್ಲ ಆಗ್ತಾ ಇರೋದು ಹಿಂದೂ ಭಕ್ತರ ದುಡ್ಡು. ಹಿಂದೂ ದೇವರನ್ನು ಪೂಜೆ ಮಾಡುತ್ತಾ, ಇನ್ನೊಂದು ಸಮುದಾಯವನ್ನು, ಅವರ ಸಮುದಾಯವನ್ನು ಎತ್ತಿ ಮೇಲೆ ಇಡುತ್ತಾ ಜನರ ಕಣ್ಣು ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂ ದೇವರಿಗೆ ಅವಮಾನ ಮಾಡುವ ಕೆಲಸವನ್ನು ಮಾಡ್ತಾ ಇರೋದು. 2019ರಲ್ಲಿ ಮಹಾಮಸ್ತಾಭಿಷೇಕ ಆಯಿತು. ಅಂಥ ಸಂದರ್ಭದಲ್ಲಿ ಎಲ್ಲ ರೂಮ್ಗಳಿದ್ದ ಮಂಜುನಾಥ ಸ್ವಾಮಿಯ ಫೋಟೋಗಳನ್ನ ತೆಗೆದು ಒಂದು ರೂಮಿಗೆ ಗೂಡಾಕಿ ಎಲ್ಲ ಇದು ಅವರ ಸಮುದಾಯದ ರೀತಿಯ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಹಿಂದೂ ಜನ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಈ ಎಲ್ಲ ಕಾರಣದಿಂದಾಗಿ ಹೇಳ್ತಾ ಇರೋದು, ಈ ಸೌಜನ್ಯ, ಇಂಥ ಪ್ರಭಾವಿ ವ್ಯಕ್ತಿಗಳನ್ನ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನ್ಯಾಯ ಕೊಡಿಸೋಕ್ಕೆ ಆಗಿಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳು ಒಂದಾಗಿದ್ದಾರೆ. ಚುನಾವಣೆ ಬರುವ ಸಂದರ್ಭದಲ್ಲಿ ಆ ಮತದಾರರ ಮಧ್ಯ ಸಿಕ್ಕಾಕ್ಸಿ ಓಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದಲೇ ನಾವು ಈ ಸರಿ ಹೇಳಿರೋದು, ಮತದಾನ, ಪ್ರತಿಯೊಬ್ಬರು ಮತದಾನ ಮಾಡಬೇಕು. ತನ್ನ ಮನೆಯಲ್ಲಿರೋ ಹೆಣ್ಣು ಮಗಳಿಗೋಸ್ಕರ, ತನ್ನ ಮನೆಯಲ್ಲಿ ಮತದಾರರಿಗೆ ಹೇಳ್ತಾ ಇರೋದು, ತನ್ನ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ದರೆ, ತಾಯಿ ಹೆಣ್ಣಾಗಿದ್ದರೆ, ಅಕ್ಕ ತಂಗಿಯರಿದ್ದರೆ ಅಂಥವರು ಕಡ್ಡಾಯವಾಗಿ ಮತದಾನ ಮಾಡಿ, ನೋಟ ಮತದಾನ ಮಾಡಿ. ಪ್ರತಿಯೊಬ್ಬರು ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ. ಈ ಆಶ್ವಾಸನೆ ಅಲ್ಲದೆ ಏನಾದರೂ ಸೌಜನ್ಯ 12 ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಏನಾದರೂ ಒಂದು ಕ್ರಮ ಕೈಗೊಂಡಿದ್ದಾರಾ? BJPಯವರಷ್ಟೇ, ಕಾಂಗ್ರೆಸ್ಸು ಎಲ್ಲ ಒಂದು. ಅದಕ್ಕೋಸ್ಕರ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ, ಇಂಥ ಅತ್ಯಾಚಾರ ಕೊಲೆಗಳು ಕೊನೆಯಾಗಬೇಕು. ಈ ಒಂದು ದೇವಸ್ಥಾನ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಹಿಂದೂ ಜನರೇ ಇದನ್ನು ನಡೆಸೋ ರೀತಿಯಲ್ಲಿ ಆಗಬೇಕು. ಅದಕ್ಕೋಸ್ಕರ ಒಂದು ಕಮಿಟಿ ರಚನೆ ಆಗಬೇಕು, ಹಿಂದೂ ನಡೆಸಬೇಕು, ಅನ್ಯ ಸಮುದಾಯದವರಲ್ಲ. ಇದಕ್ಕೋಸ್ಕರ ನಮ್ಮ ಹೋರಾಟ ಆಗ್ತಾ ಇರೋದು, ಹೆಣ್ಣು ಮಕ್ಕಳ ನ್ಯಾಯ ಸಿಗಲಿಕ್ಕೋಸ್ಕರ. ಈ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ನೋಟ ಮತದಾನ ಮಾಡಿ, ಹೆಣ್ಣು ಮಕ್ಕಳ ರಕ್ಷಣೆಗೆ ಕೈ ಜೋಡಿಸಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ಬರಲ್ಲೂ ವಿನಂತಿಸಿಕೊಳ್ತಾ ಇದ್ದೀವಿ.